ಸ್ಥಳಕ್ಕೆ ಇದೀಗ ಎಫ್ಎಸ್ಎಲ್ ಟೀಮ್ ಆಗಮಿಸಿದ್ದಾರೆ. ಸ್ಥಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಸ್ಥಳದಲ್ಲಿ ಏನಾಗಿತ್ತು ಅನ್ನುವಂತ ವಿಚಾರಣೆನ ಎಫ್ಎಸ್ಎಲ್ ಟೀಮ್ ಇದೀಗ ಕಲೆ ಹಾಕ್ತಾ ಇದ್ದಾರೆ. ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿ ಇದೀಗ ಸಂಗ್ರಹ ಆಗ್ತಾ ಇದೆ. ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನು ಕಾರಣ ಆಗಿರಬಹುದು ದುರಂತಕ್ಕೆ, ಏನು ಟೇಕ್ ಆಫ್ ಆದ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿತ್ತು, ತಾಂತ್ರಿಕ ದೋಷಗಳಾಗಿತ್ತ ಅಥವಾ ವಿಮಾನದಲ್ಲೇ ಇಂಜಿನ್ ಪ್ರಾಬ್ಲಮ್ ಆಗಿತ್ತ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಫ್ಎಸ್ಎಲ್ ಟೀಮ್ ಆಗಮಿಸಿದ್ದಾರೆ. ಅಲ್ಲಿ ಏನಾದ್ರೂ ಇದಕ್ಕೂ ಮುಂಚೆ ಏನೋ ಒಂದು ನಾವು ನಿನ್ನೆ ಹೇಳ್ತಾ ಇದ್ವಿ ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ ಅಂತ ಹೇಳಿ, ಅದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಇದೀಗ ಎಫ್ಎಸ್ಎಲ್ ಟೀಮ್ ಅವರು. ಏನಾಗಿತ್ತು, ಏನಾದ್ರೂ ವಸ್ತುಗಳು ಸಿಗದ, ಘಟನೆಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಇಂಪಾರ್ಟೆಂಟ್ ಏನಾದ್ರೂ ವಸ್ತು ಸಿಗುತ್ತಾ ಅಥವಾ ಏನಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಇದೀಗ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳಕ್ಕೆ, ನಿನ್ನೆ ಏನು ವಿಮಾನ ಬಿದ್ದಿತ್ತು ಆ ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂತದ್ದು, ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿರುವಂತಹ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಕೂಡ ಕರೆದು ಮಾತನಾಡಿಸ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗ್ ಗೊತ್ತಾಯ್ತು, ದೂರದಲ್ಲಿ ನೀವು ಯಾವಾಗ ಇಲ್ಲಿದ್ರಿ, ಇನ್ನು ಈ ಒಂದು ಘಟನೆ ನಡಿಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾವ ವಿಮಾನಗಳು ಹೊರಡೋದಕ್ಕೆ ಸಿದ್ಧ ಆಗಿದ್ವು, ಅವುಗಳು ಎಲ್ಲಿಗೆ ಹೋಗ್ತಾ ಇತ್ತು, ಯಾವಾದ್ರೂ ವಿಮಾನ ಅದೇ ಸಮಯದಲ್ಲಿ ಏನಾದ್ರೂ ಲ್ಯಾಂಡಿಂಗ್ ಆಗಿತ್ತಾ ಅನ್ನುವಂತ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ಟೀಮ್ ಅವರು. ಇನ್ನು ಸಾಕಷ್ಟು ಏನು ಈ ಒಂದು ದುರಂತದಲ್ಲಿ ಸಾಕಷ್ಟು ಜನರನ್ನ ಕಳೆದುಕೊಂಡಿರುವಂತದ್ದು, ಅದರಲ್ಲೂ ನಮ್ಮ ಭಾರತೀಯರು 169 ಜನ ಭಾರತೀಯರಿದ್ರು ಅದರಲ್ಲಿ. ಹಾಗಾಗಿ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ದುರಂತ ಇದು. ದುರಂತ ನಡೆದ ಬಳಿಕ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟು ಏನಾಗಿದೆ ಅನ್ನುವಂತ ಇಂಚಿಂಚು ಮಾಹಿತಿಯನ್ನ, ಸೂಕ್ಷ್ಮ ಮಾಹಿತಿ ಏನಿದೆ ಅದೆಲ್ಲವನ್ನ ಪರಿಗಣನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದರ ಕುರಿತು ಅಧಿಕಾರಿಗಳು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ವಿಮಾನ ಇದು. ಯಾಕಂದ್ರೆ ಒಂದು ವಿಮಾನಕ್ಕೆ 2,000 ಕೋಟಿ ವೆಚ್ಚ ಮಾಡುವಂತಹ ವಿಮಾನ ಬೇಕಾಗತ್ತೆ. ಅಂತ ಒಂದು ವಿಮಾನ ಈ ದುರಂತದಲ್ಲಿ ಸುಟ್ಟು ಕರ್ಕಲಾಗಿದೆ ಅಂತ ಅಂದ್ರೆ ಒಂದು ಏನು ಆಟ ಆಡೋ ವಿಚಾರ ಅಲ್ಲ ಇದು. ಎಫ್ಎಸ್ಎಲ್ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನಾಗಿತ್ತು, ಏನಾದ್ರೂ ಸಿಗುತ್ತಾ ಘಟನೆ ಬಳಿಕ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೂಕ್ಷ್ಮವಾದಂಥ ಪರಿಶೀಲನೆಯನ್ನ ಅವರು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ವಿಮಾನ ಕುಸಿದಿದ್ದು ಯಾಕೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು, ಎಫ್ಎಸ್ಎಲ್ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. People who lost their lives and the forensic team की visual report पे from this area, from the forensic yes jacket पहन के बॉडी दिख रहा है, लिखा है forensic expert. We all know about it, but we also know that most of the children, the life who were serving in the civil hospital, are now getting their